ಹೆಸರು ಮಲ್ಲಿಕಾರ್ಜುನ. ಹಳ್ಳಿ ಕಾಳಗಿ. ಕೆಲಸ ರೈತನ ಮಗ. ಕೃಷಿ ಕೆಲಸದ ಜೊತೆಗೆ ಬೀಸ್ಕ್ ಊದುತ್ತಾ ಇದ್ದ. ಕತೆ ಆರಂಭ. ಮಲ್ಲಿಕಾರ್ಜುನ ಒಬ್ಬ ಸರಳ ಕೆಲಸ ಮಾಡುವ ಹಳ್ಳಿ ಹುಡುಗ. ಬೆಳಗ್ಗೆ ಎಳೆ ಮುಂಜಾನೆ ಎದ್ದು ಹಸುವಿಗೆ ಮೇವು ಹಾಕೋದು, ತೋಟದ ನೀರು ಹಾಕೋದು, ಬಿತ್ತನೆ ಮಾಡೋದು ಇವ್ಯಾವುದೂ ಅವನ ದಿನಚರ್ಯೆ. ಆದರೆ ಅವನು ಓದಿನ ಮೇಲೂ ಹೆಚ್ಚು ಗಮನ ನೀಡ್ತಿದ್ದ. ಸ್ನಾತಕ ಪದವಿ ಮುಗಿಸಲು ಹತ್ತಿರದಲ್ಲೇ ಇದ್ದ ಕಾಲೇಜಿಗೆ ಬೈಕಿನಲ್ಲಿ ಹೋಗ್ತಿದ್ದ. ಒಂದು ದಿನ ಆ ಕಾಲೇಜಿಗೆ ಅನುಶ್ರೀ ಎಂಬ ಶಹರದ ಹುಡುಗಿ ನವದಿಗಂತಿಯಾಗಿ ಸೇರಳ. ಅವಳು ನಗರದಲ್ಲೇ ಬೆಳೆಯದಿದ್ದರೂ ಅವಳಿಗೂ ಹಳ್ಳಿಗಳ ಮೇಲೆ ಅಪಾರ ಪ್ರೀತಿ. ಅವಳ ಕನಸು ಕೃಷಿಯಲ್ಲಿ ನವೀನ ತಂತ್ರಜ್ಞಾನ ತರೋದು. ಮೂಲ ಕತೆ. ಕ್ಲಾಸ್ನಲ್ಲಿ ಪ್ರಥಮ ದಿನದಲ್ಲಿ ಮಲ್ಲಿಕಾರ್ಜುನ ಅವಳಿಗೆ ಪಾಠ ಪುಸ್ತಕಗಳ ಬಗ್ಗೆ ಸಹಾಯ ಮಾಡ್ತಾನೆ. ಪುಟ್ಟ ಪರಿಚಯ ಆಕರ್ಷಣೆಗೆ ತಿರುಗುತ್ತದೆ. ಅವರು ಒಂದು ಯೋಜನಾ ಕೆಲಸದಲ್ಲಿ ಜೊತೆಯಾಗುತ್ತಾರೆ. ವಿಷಯವೇ ಆಧುನಿಕ ಕೃಷಿ ತಂತ್ರಜ್ಞಾನಗಳು. ಹೆಚ್ಚಿದ ಮಾತು, ಹಳ್ಳಿಯ ಮಟ್ಟಿಗೆ ಸಹಜವಾದ ಸ್ನೇಹ ಮತ್ತು ಮಣ್ಣಿನ ಹದಬಗೆಗೆ, ಜೀವನದ ಬಗ್ಗೆ ಅವರ ದೃಷ್ಟಿಕೋನಗಳು ಒಂದಾಗುತ್ತವೆ. ಅವರು ಒಟ್ಟಿಗೆ ತೋಟದ ಕೆಲಸ, ಗೋದಾಮು ಭೇಟಿಗಳು, ಕೃಷಿ ಮೇಳಗಳಿಗೆ ಹೋಗುತ್ತಾ ಹಾರುವ ಹಕ್ಕಿಗಳಂತೆ ಉಡುಪಿಕೊಳ್ಳುತ್ತಾರೆ. ಕತೆಯ ತಿರುವು. ಅನುಶ್ರೀ ತಂದೆ ಇವರ ಸ್ನೇಹವನ್ನು ಸ್ವೀಕರಿಸುವುದಿಲ್ಲ. ನಮ್ಮ ಹುಡುಗಿ